ನೋಡಿ ಮ್ಯಾಟಿಕ್ 301 ಹೇಳ್ಕೊಡ್ತೀನಿ. ಇದು ಒಂದು 2002, 2006, 2010 ಸ್ಕೀಮ್ವರೆಗೆ ಕಾಮನ್ ಇದೆ. ಇದು ನೋಡಿ ಅವರು ಮಾಡಲ್ ಕ್ವಶನ್ ಪೇಪರ್ 1 ಬಿಟ್ಟಿದ್ದಾರೆ V2ಇಂದ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಎಕ್ಸ್ಪ್ರೆಸ್ ದ ಕಾಂಪ್ಲೆಕ್ಸ್ ನಂಬರ್ 1 - i × 2 - i / 3 - i ಇನ್ ದ ಫಾರ್ಮ್ x + i/. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದನ್ನ z = ಬರ್ಕೊಳ್ಳಿ. z = 1 - i 2 - i / 3 - i. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಈ 1ನ ತೊಗೊಂಡು ಇದು 2ಕ್ಕೆ ಮಲ್ಟಿಪ್ಲೈ ಮಾಡಿ. ನೋಡಿ 1 ಸೈನು ಪ್ಲಸ್ಸು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 × 2 2. ಆಮೇಲೆ 1 ಸೈನ್ ಪ್ಲಸ್ಸು, ಇದು ನೋಡಿ ಇಲ್ಲಿ ಲೆಫ್ಟಲ್ಲಿ ಇರುತ್ತಲ್ಲ ಅದು 1 ಸೈನು, 5 ಸೈನು ಮೈನಸ್ಸು, 2 ಸೈನು ಪ್ಲಸ್ಸು, 5 ಸೈನು ಮೈನಸ್ಸು. ನೋಡಿ 1 ಇಟ್ಕೊಂಡು 2ಇಂದ 2ಗೆ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 × 2 2. ನೋಡಿ 1 ಸೈನ್ ಪ್ಲಸ್ಸು, ಇದು ಮೈನಸ್ i ಸೈನು. ಈ 1ನ ತೊಗೊಂಡು iಗೆ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ 1 × i. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ i ತೊಗೊಂಡು 2 ಮಲ್ಟಿಪ್ಲೈ ಮಾಡಿ, 2i ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ i × i ಸ್ಕ್ವೇರ್ / 3 - i. ನೆಕ್ಸ್ಟ್ ಏನು ಮಾಡಬೇಕು, z = ನೋಡಿ ಈ 2 ಮತ್ತು iನ ಆ್ಯಡ್ ಮಾಡೋಂಗಿಲ್ಲ, ಐನ ಆ್ಯಡ್ ಮಾಡಬೇಕಷ್ಟೆ. ಅಂದರೆ 2 - i ಅಂದರೆ ಇದನ್ನ ಆ್ಯಡ್ ಮಾಡಬಾರ್ದು, ಐನ ಆ್ಯಡ್ ಮಾಡಿ. ಇಲ್ಲಿ -1 -2 ಅಂತ ಹೊಡೀರಿ. -1 - 2 = -3. ಇದನ್ನ ಕ್ಯಾಲ್ಸಿಲು ಮಾಡ್ಬೋದು. ಹೆಂಗೆ ಅಂದರೆ ಮೋಡ್ ಕಾಂಪ್ಲೆಕ್ಸ್ 2 ನೋಡಿ -i ಇದೆಯಲ್ವ, ಮೈನಸ್ ಇದು ನೋಡಿ i ಹೊಡಿಬೇಕು ಅಂದರೆ ನೀವು ಬರೀ ENG ಹೊಡೆದ್ರೆ i ಬಂದುಬಿಡುತ್ತೆ. ಕಾಂಪ್ಲೆಕ್ಸಲ್ಲಿ ಇಟ್ಕೋಬೇಕು ಕ್ಯಾಲ್ಸಿನ. -2 ENG ಹೊಡೆದ್ರೆ ಅಂದರೆ -3i ಬರುತ್ತೆ. ಗೊತ್ತಾಗ್ತೀಗ? ಇದು 4 ಡೆಸಿಮಲ್ ಫಿಕ್ಸ್ ಆಗಿದೆ, ಅದಕ್ಕೆ ಆ ಥರ ಬರ್ತಾ ಇದೆ. ಮಾಮೂಲಿ ನೋಡಿ ಮೋಡ್ ಕಾಂಪ್ಲೆಕ್ಸು -i - 2i ದಟ್ ಈಸ್ -3i. 2ನ ಹಂಗೆ ಇಟ್ಕೊಳ್ಳಿ, ಪ್ಲಸ್ 2ನ -i - 2i ಬಂದು -3i ಆಗುತ್ತೆ. ಪ್ಲಸ್ ನಾಲ್ಕ ಇಟ್ಕೊಳ್ಳಿ, i ಸ್ಕ್ವೇರ್ ವ್ಯಾಲ್ಯೂ -1, i ಸ್ಕ್ವೇರ್ದು ವ್ಯಾಲ್ಯೂ ಏನು -1. ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ i ಸ್ಕ್ವೇರ್ ಎಲ್ಲಿರುತ್ತೆ ಅಲ್ಲಿ -1 ಡಿವೈಡೆಡ್ ಬೈ 3 - i. z = ಈಗ ನೋಡಿ ಇದನ್ನ ಕ್ಯಾಲ್ಸಿಲು ಟೈಪ್ ಮಾಡೋಣ. +2 ಬರೀ ನಂಬರ್ ತೊಗೊಳ್ಳಿ, +1 1 ಆಗುತ್ತೆ. ಇದು +1 -3i. 1 ಅಂದರೆ +1 ಇದ್ದಂಗೆ, ಡಿವೈಡ್ ಬೈ 1 - 3. ನೋಡಿ ಇದನ್ನ ಡೈರೆಕ್ಟ್ ಟೈಪ್ ಮಾಡಿದ್ರೆ ಇದೇ ಡೈರೆಕ್ಟಾಗಿ ಬರುತ್ತೆ. ನಿಮಗೆ ತೋರಿಸ್ತೀನಿ ಕ್ಯಾಲ್ಸಿಲಿ. ನ್ಯೂಮರೇಟರ್ನ ಟೈಪ್ ಮಾಡ್ತಾರೆ ನೋಡಿ, 1 - i 2 - i ಈ ಥರ ಟೈಪ್ ಮಾಡಿದ್ರೆ ನಿಮಗೆ 1 - 3i ಬರುತ್ತೆ. ಚೆಕ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಡೈರೆಕ್ಟ್ ಮಾಡಿದ್ರೆ ಮಾರ್ಕ್ಸ್ ಕೊಡೋಲ್ಲ, ಅದಕ್ಕೋಸ್ಕರ ಬರೀ ಚೆಕ್ ಮಾಡ್ಕೊಳ್ಳಿ. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ, ಇಲ್ಲಿ 3 - i ಇದ್ದರೆ ಇಲ್ಲಿ 3 + iಯಿಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು. ಈಗೇನು ಮಾಡಬೇಕು ನೋಡಿ, ಈಗ 1 ತೊಗೊಂಡು 3ಗೆ ಮಲ್ಟಿಪ್ಲೈ ಮಾಡಿ. 1 ಸೈನ್ ಏನು ಪ್ಲಸ್ಸು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 × 3 = 3, ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು 1 × i = 1i, ಅಥವಾ i ಬೇಕಾದರೂ ಬರ್ಕೋಬೋದು. ಮೈನಸ್ ಇಂಟು ಪ್ಲಸ್ ಮೈನಸ್ಸು, ಈಗ 3 × 3 = 9i, 3i × 3 ಅಂದರೆ 9i ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಮೈನಸ್ಸು 3i × i ಅಂದರೆ 3i ಸ್ಕ್ವೇರ್ ಆಗುತ್ತೆ. ಆಮೇಲೆ ಇದು ನೋಡಿ a - b × a + b ಫಾರ್ಮುಲಾ ಬೇಕಾದರೂ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಮಾಮೂಲಿ ಇಲ್ಲಿ ಮಲ್ಟಿಪ್ಲೈ ಮಾಡೋದಲ್ಲ ಆ ಥರನೇ ಮಲ್ಟಿಪ್ಲೈ ಮಾಡ್ಬೋದು. ಹೆಂಗೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 3 = 9, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 × i = 3i, ಮೈನಸ್ ಇಂಟು ಪ್ಲಸ್ ಮೈನಸ್ i × 3 = 3i, ಮೈನಸ್ ಇಂಟು ಪ್ಲಸ್ ಮೈನಸ್ i × i = i ಸ್ಕ್ವೇರ್. ನೆಕ್ಸ್ಟ್ ಏನು ಮಾಡಬೇಕು, z = ಬರೀ ಐಟಮ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ 1i - 9i -8i ಆಗುತ್ತೆ. ಇದು +3ನ ಹಂಗೆ ಇಟ್ಕೊಳ್ಳಿ. ಇದ್ರ ಬದಲು -8i ಬರೀರಿ.
-3 ಐ ಸ್ಕ್ವೇರ್ ಬದಲು -1 ಬರೀರಿ. ಇಲ್ಲಿ ನೋಡಿ +3i -3i ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು +9 ಮೈನಸ್ ಐ ಸ್ಕ್ವೇರ್ ಬದಲು -1 ಬರ್ಕೋಬೋದು. ನೆಕ್ಸ್ಟು ನೋಡಿ z ಈಸ್ ಈಕ್ವಲ್ ಟು 3. ಈಗ ನೋಡಿ ಇದನ್ನ ನಂಬರ್ನ ಹೊಡ್ಕೊಬಿಡೋಣ. ಅಲ್ಲಿ 3 ಮೈನಸ್ ಆಫ್ 3 ಇಂಟು -1 6 ಆಗುತ್ತೆ. 6 ಮೈನಸ್ 8i ಡಿವೈಡೆಡ್ ಬೈ ಇದನ್ನ ಹೊಡೀರಿ 9 ಮೈನಸ್ ಆಫ್ -1 10 ಆಗುತ್ತೆ. ಆಮೇಲೆ ಇದನ್ನ ಸಪ್ರೇಟ್ ಮಾಡಿ. z ಈಸ್ ಈಕ್ವಲ್ ಟು 6/10 ಮೈನಸ್ 8/10 9. ನೋಡಿ z ಈಸ್ ಈಕ್ವಲ್ ಟು 6/10 ಹೊಡೆದ್ರೆ ಕ್ಯಾಲ್ಸಿಲಿ 3/5 ಆಮೇಲೆ 8/10 4/5. ನೋಡಿ ಇದನ್ನ ಡೈರೆಕ್ಟಾಗಿ ಮಾಡಿ ನೀವು ಫೈಂಡ್ ಮಾಡ್ಕೋಬೋದು. ಹೆಂಗೆ ಅಂದರೆ ಈಗ ನೋಡಿ 1 ಮೈನಸ್ ಐ ಇಂಟು 2 ಮೈನಸ್ ಐ ಡಿವೈಡ್ ಬೈ 3 ಮೈನಸ್ ಐ. ಆನ್ಸರ್ ಇಸ್ 3/5 ಮೈನಸ್ 4/5. ನೋಡಿ ಕರೆಕ್ಟ್ ಬಂದಿದೆ ಅಲ್ವಾ? ಈ ಥರ ಮಾಡಬೇಕಿಲ್ಲ. ನೋಡಿ ಈ ಸ್ಕೀಮ್ ನಿಮಗೆ ಮೆಟೀರಿಯಲ್ ಬೇಕು ಅಂದರೆ ನನಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಪಾಸ್ ಆಗೋಕ್ಕೆ ಗೈಡೆನ್ಸ್ ಮಾಡಿಕೊಡ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ನು, ಸೆಕೆಂಡ್ ಕ್ವಶನ್. ಫೈಂಡ್ ದ ಮಾಡ್ಯುಲಸ್ ಆ್ಯಂಡ್ ಆಂಪ್ಲಿಟ್ಯೂಡ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಇಲ್ಲೇನು ಮಾಡಬೇಕು, ಇದನ್ನ z ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಈಗೇನು ಮಾಡಬೇಕು, ಇದನ್ನ ಫಸ್ಟು ರೆಡ್ಯೂಸ್ ಮಾಡಬೇಕು, x+iy ಫಾರ್ಮ್ಗೆ ತರಿಸ್ಬೇಕು. ಈಗ 1+2i ಹಂಗೆ ಇರಲಿ, 1 - 3i ಹಂಗೆ ಇರಲಿ. ಇಲ್ಲೇನು ಮಾಡಬೇಕು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1+3i ಮಾಡ್ಕೋಬೇಕು. ಈಗ ನೋಡಿ z ಈಸ್ ಈಕ್ವಲ್ ಟು 1 × 1 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 × 3 3i ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2i × 1 2i ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 × 3 6 i × i ಸ್ಕ್ವೇರ್. ಇದಕ್ಕೆ 1 × 1 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 × 3i 3i ಮೈನಸ್ ಇಂಟು ಪ್ಲಸ್ ಮೈನಸ್ 3i × 1 is 3i ಮೈನಸ್ ಇಂಟು ಪ್ಲಸ್ ಮೈನಸ್ 3i × 3i ಅಂದರೆ 9i ಸ್ಕ್ವೇರ್ ಆಗುತ್ತೆ. ಈಗ z ಈಸ್ ಈಕ್ವಲ್ ಟು ನೋಡಿ ಇಲ್ಲೇನು ಮಾಡಬೇಕು, 1 ಪ್ಲಸ್ 3i ಪ್ಲಸ್ 2iನ ಮಾಡ್ಕೋಬೇಕು. ಪ್ಲಸ್ 3i ಪ್ಲಸ್ 2i 5i ಆಗುತ್ತೆ. ಪ್ಲಸ್ 6 ಇಂಟು i ಸ್ಕ್ವೇರ್ ಅಂದರೆ -1. ನೋಡಿ ಪ್ಲಸ್ 3i ಮೈನಸ್ 3i ಕ್ಯಾನ್ಸಲ್ ಮಾಡಿ 1 ಮೈನಸ್ 9 ಇಂಟು i ಸ್ಕ್ವೇರ್ ಅಂದರೆ -1. z ಈಸ್ ಈಕ್ವಲ್ ಟು ಇನ್ನು ಮಾಡಿ 1 ಮೈನಸ್ ಇದು ನೋಡಿ ನಂಬರ್ ಮಾತ್ರ 1 ಪ್ಲಸ್ 6 ಮೈನಸ್ 1 ಮೈನಸ್ 5 ಪ್ಲಸ್ 5iನ ಹಂಗೆ ಇಟ್ಕೊಳ್ಳಿ ಡಿವೈಡೆಡ್ ಬೈ ಇದನ್ನ ಮಾಡಿ. ಈಗ 1 ಮೈನಸ್ 9 ಆಫ್ -1 ದಟ್ ಈಸ್ 10. ಈಗ ನೋಡಿ z ಈಸ್ ಈಕ್ವಲ್ ಟು ಇದನ್ನ ಸಪ್ರೇಟ್ ಮಾಡ್ಕೊಳ್ಳಿ -5/10 ಪ್ಲಸ್ 5/10 i. ಈಗ 5/10 ಅಂದರೆ ಇಲ್ಲಿ ನೋಡಿ 5/10 ಅಂದರೆ 1/2 ಅಂದರೆ -1/2 ಪ್ಲಸ್ 1/2i. ಬೇಕಿದ್ರೆ ಚೆಕ್ ಮಾಡ್ಕೋಬೋದು ನಾವು, ಇದನ್ನ ನೀಟಾಗಿ ಕ್ಯಾನ್ಸಲ್ ಮಾಡಿದ್ರೆ 1 + 2i
divided by 1 minus 3 minus 1/2 plus 1/2 y. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು, ಕಂಪೇರಿಂಗ್ ವಿತ್ ಅಂತ ಬರ್ಕೋಬೇಕು. ಕಂಪೇರಿಂಗ್ ವಿತ್ z is equal to x plus I by we get x ಅಂದರೆ minus 1/2 and y ಅಂದರೆ 1/2. ಈಗ ಬರ್ದಾದ್ಮೇಲೆ ಈಗ ನೋಡಿ, ಬೇಸಿಕಲಿ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಈಗ ಏನಿದೆ, z is equal to ಏನು, minus 1/2 plus 1/2y is equal to, ಇದನ್ನ ಈ ಥರ ಬರ್ಕೋಬೋದು, minus 1/2. ರಿಯಲ್ ಪಾರ್ಟ್ ಈಸ್ minus 1/2, ಇಮ್ಯಾಜಿನರಿ ಪಾರ್ಟ್ ಈಸ್ 1/2. ಅರ್ಥ ಆಗ್ತಿದೆ? ಈಗೇನು ಮಾಡಬೇಕು, ಇದು ಯಾವ ಕ್ವಾಡ್ರೆಂಟ್ ಅಂತ ನಾವು ಫೈಂಡ್ ಮಾಡಬೇಕು. ಇನ್ನು ಮಾಡೋದು ಯಾವ ಥರ ಮಾಡ್ತೀವಿ, ಬೇಸಿಕ್ ಹೇಳ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಎರಡೂ ಪಾಸಿಟಿವ್ ಬಂದರೆ ಫಸ್ಟ್ ಕ್ವಾಡ್ರೆಂಟ್ ಅದು. ಇಲ್ಲಿ ನೋಡಿ, ಎರಡೂ ಪಾಸಿಟಿವ್ ಅಂದರೆ ಫಸ್ಟ್ ಕ್ವಾಡ್ರೆಂಟು. ಇದು ನೆಗೆಟಿವ್, ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಬಂದರೆ ಸೆಕೆಂಡ್ ಕ್ವಾಡ್ರೆಂಟು. ಎರಡೂ ನೆಗೆಟಿವ್ ಬಂದರೆ ಥರ್ಡ್ ಕ್ವಾಡ್ರೆಂಟು. ಇದು ಎಕ್ಸ್ ಪಾಸಿಟಿವ್ ವೈ ನೆಗೆಟಿವ್ ಬಂದರೆ ಫೋರ್ತ್ ಕ್ವಾಡ್ರೆಂಟ್. ಅರ್ಥ ಆಗ್ತಿದೆಯಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಫಸ್ಟ್ ಕ್ವಾಡ್ರೆಂಟ್ ಇದ್ದರೆ ಇದು ನೋಡಿ, ಡೀಟಾ ಈಸ್ ಈಕ್ವಲ್ ಟು ಅಂದರೆ ಆಂಪ್ಲಿಟ್ಯೂಡ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಡೀಟಾಗೆ ಫಾರ್ಮುಲಾ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್. ಥರ್ಡ್ ಕ್ವಾಡ್ರೆಂಟಲ್ಲಿ ಡೀಟಾಗೆ ಫಾರ್ಮುಲಾ ಪೈ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಮಾಡ್ಯುಲಸ್ಗೆ ಫಾರ್ಮುಲಾ 2π ಮೈನಸ್, ಇದು ಮೈನಸ್ ಅಂತಾನು ಬರ್ಕೋಬೋದು, ಅದೇನು ಪ್ರಾಬ್ಲಮ್. 2π ಮೈನಸ್ ಬರೆದು ನಡೀತೆ, ಬರೀ ಮೈನಸ್ ಬರೋದು ನಡೆಯುತ್ತೆ. 2π ಮೈನಸ್ ಬರೀರಿ. ಈಗ ನೋಡಿ, ಎಕ್ಸ್ ನೆಗೆಟಿವ್ ವೈ ಪಾಸಿಟಿವ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟ್, ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ನೋಡಿ, ಫಸ್ಟ್ ಝೆಡ್ ಈಸ್ ನೋಡಿ, ಮಾಡ್ಯುಲಸ್ ಆಫ್ ಝೆಡ್ ಮಾಡೋಣ. ಫಸ್ಟು ಮಾಡ್ಯುಲಸ್ ಆಫ್ ಝೆಡ್, ಇದಕ್ಕೆ ಫಾರ್ಮುಲಾ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೋಡಿ, ಇದು ಇದು ಪಾಸಿಟಿವ್ ನೆಗೆಟಿವ್ ಇದು ನೋಡೋದು ಬರೀ ಇದಕ್ಕೆ ಆಂಪ್ಲಿಟ್ಯೂಡ್ ಆಫ್ ಝೆಡ್ಗೆ ನಾವು ಅದು ನೋಡೋದು, ಮಾಡ್ಯುಲಸ್ಗೇನು ಬೇಕಾಗಿತ್ತು. ಮಾಡ್ಯುಲಸ್ ಆಫ್ ಝೆಡ್ಗೆ ಇದು ಫಾರ್ಮುಲಾ. ಇಲ್ಲಿ ಎಕ್ಸ್ ಅಂದರೆ ಗೊತ್ತು ನಿಮಗೆ, minus 1/2, ವೈ ಅಂದ್ರೇನು 1/2 ಹಾಕಿ ಇಲ್ಲಿ ರೂಟ್ ಆಫ್ minus 1/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್. ಇದನ್ನ ಮಾಡಬೇಕು ಮೊದಲು. minus 1/2 ಹೋಲ್ ಸ್ಕ್ವೇರ್, ದಟ್ ಈಸ್ 1/4 ಪ್ಲಸ್ 1/2 ಹೋಲ್ ಸ್ಕ್ವೇರು ಮಾಡಿದ್ರು 1/4 ಬರೋದು. ಈಗ ಏನಾಗುತ್ತೆ, ಇದು ಎಲ್ ಸಿ ಎಮ್ ಮಾಡ್ತಾರೆ, ಇದನ್ನ ಬೇಕಿದ್ರೆ ಕ್ಯಾಲ್ಸಿಯಲ್ಲೇ ಹೊಡೀರಿ. 1/4 ಪ್ಲಸ್ 1/4 1/2 ಬರುತ್ತೆ. 2/4 ಅಂದರೆ 1/2 ಆಗುತ್ತೆ ಅದು. ಈಗ ರೂಟ್ ಆಫ್ 1/2 ಆಗುತ್ತೆ. ರೂಟ್ನ ಈ ಥರ ಸಪ್ರೇಟ್ ಮಾಡಬೇಕು. ರೂಟ್ 1 ಅಂದರೆ 1/√2 ಆಗುತ್ತೆ. ಇದು ಮಾಡ್ಯುಲಸ್ ಆಫ್ ಝೆಡ್. ಈಗ ಬೇಕಾಗಿರೋದು ಆಂಪ್ಲಿಟ್ಯೂಡ್ ಆಫ್ ಝೆಡ್. ನೋಡಿ, ಆಂಪ್ಲಿಟ್ಯೂಡ್ ಆಫ್ ಝೆಡ್ ಡಿಪೆಂಡ್ ಆನ್ ಕ್ವಾಡ್ರೆಂಟ್. ಅರ್ಥ ಆಗ್ತಿದೆಯಾ? ನೆಗೆಟಿವ್ ಪಾಸಿಟಿವ್ ಇದ್ದರೆ ಸೆಕೆಂಡ್ ಕ್ವಾಡ್ರೆಂಟ್. ಅದಕ್ಕೆ ಫಾರ್ಮುಲಾ ಏನು, ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ ವೈ ಬೈ ಎಕ್ಸ್. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್, ಈಗ ನೋಡಿ ವೈ ಅಂದರೆ ಏನು,
1/2 ಎಕ್ಸ್ ಅಂದರೆ -1/2 ಅದನ್ನ ಸಬ್ಟ್ಯೂಟ್ ಮಾಡಬೇಕು. 1/2 ಡಿವೈಡ್ ಬೈ -1/2 ಇದೇನಾಗುತ್ತೆ ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ನೋಡಿ 1/2 ಡಿವೈಡ್ ಬೈ -1/2 ಅಂದರೆ ಇದನ್ನ ಈ ಥರ -1 ಬರುತ್ತೆ ನೋಡಿ, ಈ ಥರ ಕ್ಯಾಲ್ಕುಲೇಟ್ ಮಾಡಿ -1 ನೋಡಿ. ಮಾಡ್ಯುಲೆಸ್ ಮೈನಸ್ ಇದ್ದರೂ ಮಾಡ್ಯುಲೆಸ್ ಬಂದರೆ ಪ್ಲಸ್ ಮಾಡ್ಕೋಬೇಕು. ಪೈ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಮಾಡ್ಯುಲೆಸ್ ತೆಗಿಬೇಕಂದ್ರೆ ಈ ಥರ ಬರ್ಕೋಬೇಕು. ಈಗ ನೋಡಿ ಇಲ್ಲಿ ಮೈನಸ್ ಇದ್ದರೂ ಪ್ಲಸ್ ಮಾಡ್ಕೋಬೇಕು, ಪ್ಲಸ್ ಇದ್ದರೂ ಹಂಗೆ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಮೇನ್ ನೆನಪು ಇಟ್ಕೊಳ್ಳಿ, ಟ್ಯಾನ್ ಡೀಟಾ ಗೊತ್ತಿರಬೇಕು ನಿಮಗೆ. ಡೀಟಾ ನೋಡಿ, ಡೀಟಾ 0 ಇದ್ದಾಗ ಟ್ಯಾನ್ ಡೀಟಾ 0 ಆಗುತ್ತೆ. ಡೀಟಾ π/6 ಆದಾಗ ಟ್ಯಾನ್ ಡೀಟಾ 1/√3 ಆಗುತ್ತೆ. ಡೀಟಾ π/4 ಆದಾಗ ಟ್ಯಾನ್ ಡೀಟಾ 1 ಆಗುತ್ತೆ. ಡೀಟಾ π/3 ಆದಾಗ ಇದು √3 ಆಗುತ್ತೆ. π/2 ಆದಾಗ ಇದು ಇನ್ಫಿನಿಟಿ ಆಗುತ್ತೆ. ಈಗ ನೋಡಿ ನಮ್ಗೆ ಬೇಕಾಗಿರೋದೇನು, ಟ್ಯಾನ್ ಇನ್ವರ್ಸ್ 1 ಅಂದರೆ ನೋಡಿ ಟ್ಯಾನ್ π/4 ಇಸ್ 1, ಟ್ಯಾನ್ ಇನ್ವರ್ಸ್ 1 ಅಂದರೆ π/4 ಅಂತ. ಇಲ್ಲಿ ನೋಡಿ ಟ್ಯಾನ್ ಡೀಟಲ್ಲಿ 1 ನೋಡಿ, ಅದಕ್ಕೆ ಏನು ಆ್ಯಂಗಲ್ ಇದೆ ಅದು ಬರೀ π/4. ಇಲ್ಲೇ ಮಾಡ್ಬಿಡ್ತೀನಿ ನೋಡಿ. ಆಂಪ್ಲಿಟ್ಯೂಡ್ ಆಫ್ z ಈಸ್ ಈಕ್ವಲ್ ಟು ಪೈ ಮೈನಸ್ π/4. ಇದನ್ನ ಕ್ಯಾಲ್ಸಿಲ್ ಬೇಕಾದರೆ ಹೊಡೀರಿ. ಇಲ್ಲಿ ಹೊಡಿಯೋದು ಯಾವ ಥರ ಅಂದರೆ π - π/4 ಬೇಕಾದರೂ ಹೊಡೀರಿ, ಅಥವಾ ಪೈ ಜಾಗದಲ್ಲಿ 1 ಹಾಕ್ಕೊಳ್ಳಿ. 1 - 1/4 3π/4 ಆಗುತ್ತೆ. 3/4 ಬದಲು 3π/4. ನೀವು π - π/4 ಬರೆದ್ರೂ ಬರುತ್ತೆ. ಈಗ ನೋಡಿ ಯಾವ ಥರ ಹೊಡಿಬೇಕಂದ್ರೆ ಶಿಫ್ಟು ಇದೆಯಲ್ಲ ಇಂಟು 10⁻x ಅದು ಮೈನಸ್ ಶಿಫ್ಟು π/4 ಹೊಡೆದ್ರೆ 3π/4. ಇದು ಆಂಪ್ಲಿಟ್ಯೂಡ್ ಆಫ್ ಸೆಟ್. ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ, ಫೈಂಡ್ ದ ಮಾಡ್ಯುಲಸ್ ಆ್ಯಂಡ್ ಆಂಪ್ಲಿಟ್ಯೂಡ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್, ಅಷ್ಟೇ ಆನ್ಸರ್ ಅದು. ನೆಕ್ಸ್ಟ್ ಡಿಫೈನ್ 1C ಬಂದು ಈ ಥರ ಕೇಳಿದ್ದಾರೆ ಕ್ವಶನ್. ಡಿಫೈನ್ ಎ ಕಾಂಪ್ಲೆಕ್ಸ್ ನಂಬರ್ ಇಫ್ 3x - 2iy into 2 + i is equal to 10 times 1 + i, then find the values of x and y. ನೋಡಿ ಯಾವ ಥರ ಮಾಡಬೇಕಿಲ್ಲ. ಕಾಂಪ್ಲೆಕ್ಸ್ ನಂಬರ್ ಡಿಫೈನ್ ಮಾಡಿ ಅಂತ ಕೇಳಿದ್ದಾರೆ. ಯಾವುದು ಡೆಫಿನೇಷನ್ ಯಾವ ಥರ ಇರುತ್ತೆ ನೋಡ್ಕೊಳ್ಳಿ. ಎನಿ ನಂಬರ್ ಆಫ್ ದ ಫಾರ್ಮ್ z is equal to x plus iy, where x and y are any real numbers ಅಥವಾ ರಿಯಲ್ ನಂಬರ್ಸ್ ಬರೆದು ನಡೆಯುತ್ತೆ. ಆ್ಯಂಡ್ i ಅಂದರೆ √(-1) is called ಕಾಂಪ್ಲೆಕ್ಸ್ ನಂಬರ್. ಎನಿ ನಂಬರ್ ಈ ಫಾರ್ಮಲ್ಲಿದ್ದರೆ x + iy ಫಾರ್ಮಲ್ಲಿದ್ದರೆ ಅಲ್ಲಿ ಎಕ್ಸ್ ಮತ್ತು ವೈ ಬಂದು ಎನಿ ರಿಯಲ್ ನಂಬರ್, ಅರ್ಥಾತ್ i ವ್ಯಾಲ್ಯೂ √(-1), ಅದಕ್ಕೆ ನಾವು ಕಾಂಪ್ಲೆಕ್ಸ್ ನಂಬರ್ ಅಂತೀವಿ. ದ ನಂಬರ್ x ಈಸ್ ಕಾಲ್ಡ್ ದ real part of the complex number. And the number y is called the imaginary part of the complex number. ಇಷ್ಟು ಬರೀರಿ.
ಕ್ವಶನ್ ಕೇಳಿದ್ದಾರೆ ಅಂದರೆ ಇಫ್ 3x minus 2y into 2 plus y is equal to 10 into 1 plus y, then find the value of x and y. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇದು ಫಸ್ಟ್ ಒನ್. ಸೆಕೆಂಡ್ ಫಸ್ಟ್ ಗಿವನ್ ಬರ್ಕೋಬೇಕು. 3x minus 2y into 2 plus i 10 into 1 plus i. ನಾನು ನೀಟಾಗಿ ಮಲ್ಟಿಪ್ಲೈ ಮಾಡೋಣ. ಈಗ ನೋಡಿ 3xನ 2ಗೆ ಮಲ್ಟಿಪ್ಲೈ ಮಾಡಿ. 3x ಸೈನು ಪ್ಲಸ್ಸು 2 ಸೈನ್ ಪ್ಲಸ್ಸು ಪ್ಲಸ್ ಇಂಟು ಪ್ಲಸ್ಸು 3 ಇಂಟು 2 6x ಆಗುತ್ತೆ. ಈಗ 3xನ ಐಗೆ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಪ್ಲಸ್ಸು 3x ಇಂಟು ಐನ 3ix ಅಂತ ಬರ್ಕೋಬೋದು. ಈಗ 2iy ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಮೈನಸ್ 2 2s are 4iy ಮೈನಸ್ ಇಂಟು ಪ್ಲಸ್ ಮೈನಸ್ 2y ಇಂಟು ಐ ಅಂದರೆ 2i ಸ್ಕ್ವೇರ್ y 10 ಇಂಟು 1 10 ಪ್ಲಸ್ ನೋಡಿ 10ಇಂದ ಐಗೆ 10y. ಏನು ಮಾಡಬೇಕು ನೀವು 6x ಪ್ಲಸ್ 3ix ಮೈನಸ್ 4iy ಮೈನಸ್ 2 ಇಂಟು ಐ ಸ್ಕ್ವೇರ್ ಅಂದರೆ ಮೈನಸ್ 1 10 ಪ್ಲಸ್ 10. ಇಲ್ಲೇನು ಮಾಡಬೇಕು ನೀವು ರಿಯಲ್ ಪಾರ್ಟ್ನ ಒಂದು ಕಡೆ ಮಾಡ್ಕೊಳ್ಳಿ. ಅಂದರೆ 6x ಫಸ್ಟ್ ಬರೀರಿ. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2y. ಐ ಇಲ್ಲದೆ ಇರೋದನ್ನ ರಿಯಲ್ ಪಾರ್ಟ್ ಅಂತೀವಿ. ಇಮ್ಯಾಜಿನರಿ ಪಾರ್ಟ್ನ ಒಂದು ಕಡೆ ಮಾಡ್ಕೊಳ್ಳಿ. ಅಂದರೆ ಅಲ್ಲಿ ಐನ ಕಾಮನ್ ತಗೊಳ್ಳಿ. ಪ್ಲಸ್ ಇದೆರಡರಲ್ಲಿ ಫಸ್ಟ್ ನೋಡಿ ಇದೆರಡನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ. ಇದೆರಡರಲ್ಲಿ ಐನ ಕಾಮನ್ ತೊಗೊಳ್ಳಿ. ಈಗ ಐ ಕಾಮನ್ ತೊಗೊಂಡ್ರೆ ಐ ಹೋದರೆ 3x ಉಳಿಯುತ್ತೆ ಮೈನಸ್ ಐ ಹೋದರೆ 4y ಉಳಿಯುತ್ತೆ. ನೋಡಿ ದೇರ್ 4 ಅಥವಾ ಹೆನ್ಸ್ 6x ಪ್ಲಸ್ 2y ಅಂದರೆ 10 ಆ್ಯಂಡ್ ಈಗ ನೋಡಿ 3x ಮೈನಸ್ 4y ಅಂದರೆ 10. ಈಗ ರಿಯಲ್ ಪಾರ್ಟ್ನ ಈಕ್ವಲ್ ಮಾಡ್ಕೋಬೇಕು ಮತ್ತು ಇಮ್ಯಾಜಿನರಿ ಪಾರ್ಟ್ನ ಈಕ್ವಲ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವ? ಈಗ ನೋಡಿ ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇನ್ನು ಈಕ್ವೇಷನ್ 1 ಅಂದ್ಕೊಳ್ಳಿ. ಇನ್ನು ಡೈರೆಕ್ಟ್ ಈಕ್ವೇಷನಲ್ಲಿ ನೋಡಿ ನೀವು ಮೋಡ್ ಈಕ್ವೇಷನ್ 1 ಹೊಡೆದು 6 2 10 ಆಮೇಲೆ 3 ಮೈನಸ್ 4 10 ಹೊಡೆದ್ರೆ ಆನ್ಸರ್ ಬಂದ್ಬಿಡುತ್ತೆ. ಎಕ್ಸ್ ಏನು 2 ವೈ ಏನು -1. ಈ ಥರನೂ ಮಾಡ್ಬೋದು. ಅಂದರೆ ಇದು ಚೆಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡಿ ಸಾಲ್ವ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ ಇಲ್ಲಿ ಎಕ್ಸ್ನ ಫೈಂಡ್ ಮಾಡಿಬಿಟ್ಟು ಈ ಎಕ್ಸ್ನ ಇಲ್ಲಿ ಹಾಕಿ ಅಷ್ಟೇ. ಫ್ರಮ್ 1 ಎಕ್ಸ್ನ ಫೈಂಡ್ ಮಾಡಿ. 6x ಇಸ್ ಈಕ್ವಲ್ ಟು 10 ಪ್ಲಸ್ 2y ಈ ಕಡೆ ಬಂದರೆ ಮೈನಸ್ 2y ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಎಕ್ಸ್ನ ಫೈಂಡ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಈಗ ನೋಡಿ 6ನ ಇಲ್ಲಿ ಡಿವೈಡ್ ಆಗುತ್ತೆ. 10/6 ಮೈನಸ್ ಈ 6ನ ಇಲ್ಲೂ ಡಿವೈಡ್ ಮಾಡಬೇಕು, ಇಲ್ಲೂ ಡಿವೈಡ್ ಮಾಡಬೇಕು. ಎಕ್ಸ್ ಈಸ್ ಈಕ್ವಲ್ ಟು ಈಗ ನೋಡಿ 10/6 ಅಂದರೆ ಏನು ಕ್ಯಾಲ್ಸಿಯಂ ಮಾಡ್ಕೊಳ್ಳಿ. 9 3 ಕ್ಲಿಯರ್ ಮಾಡಿಕೊಂಡು 10/6 ಅಂದರೆ 5/3 ಮೈನಸ್ 2/6 ಅಂದರೆ 1/3. ಅರ್ಥ ಆಯ್ತಲ್ವಾ? ಇದನ್ನ ಈಕ್ವೇಷನ್ 2 ಹಾಕಿ ಇದನ್ನ 3 ಅಂದ್ಕೊಳ್ಳಿ. 3 ಇಂಟು ಎಲ್ಲ ಪ್ರಾಬ್ಲಮ್ಗೂ ಈ ಥರ ಪ್ರಾಬ್ಲಮ್ಗೂ ಈ ಥರ ಮಾಡಿ ಆನ್ಸರ್ ಬರುತ್ತೆ. ಏನು ಮಾಡಿ 2 ಈಕ್ವೇಷನ್ ಬರುತ್ತಲ್ವ, ಅದರಲ್ಲಿ ಎಕ್ಸ್ನ ನೀಟಾಗಿ ಒಂದಿಂದ ಫೈಂಡ್ ಮಾಡಿ. ಆ ಎಕ್ಸ್ ವ್ಯಾಲ್ಯೂನ 2 ಹಾಕಿ ಅಷ್ಟೇ. ಈಗ ನೋಡಿ 3 ಇಂಟು ಎಕ್ಸ್ ಅಂದರೆ ಏನು 5/3 ಮೈನಸ್ 1/3y. ನೋಡಿ ಈ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬೇರೆದೆಲ್ಲ ಹಂಗೆ ಇಟ್ಕೋಬೇಕು. ಮೈನಸ್ 4y ಈಸ್ ಈಕ್ವಲ್ ಟು 10. ಈಗ ನೀಟಾಗಿ ಮಲ್ಟಿಪ್ಲೈ ಮಾಡಿ.
ಫಸ್ಟು 3 × 5/3 ಅಂದರೆ 5 ಬರುತ್ತೆ, ಬೇಕಿದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ ಮೈನಸ್ 3 × 1/3 ಅಂದರೆ 1 ಬರುತ್ತೆ. 1y ಮೈನಸ್ 4y = 10. ಈಗ ನೋಡಿ, ಆಮೇಲೆ ಏನು ಮಾಡಬೇಕು, 5 ಹಂಗೆ ಇಟ್ಕೊಳ್ಳಿ. ಫಸ್ಟ್ -1 -4 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? -5y = 10. ಈ 5ನ ಈ ಕಡೆ ಕಳಿಸ್ಬಿಡಿ. -5y = 10 - 5, ದಟ್ ಈಸ್ 10 - 5 is 5. y = 5/-5 ಅಂದರೆ -1. ಈ y ವ್ಯಾಲ್ಯೂನ ಇಲ್ಲಿಗೆ ಹಾಕಿ. y = -1 in 3. ಇದೇನಾಗುತ್ತೆ? x = 5/3 - 1/3 × -1. ಇಲ್ಲಿ ನೋಡಿ, ಬೇಕಾದ್ರೆ ಕ್ಯಾಲ್ಸಿಲೇ ಡೈರೆಕ್ಟಾಗಿ ಮಾಡ್ಕೊಳ್ಳಿ, ಇಲ್ಲಾಂದರೆ 5/3 ಮೈನಸ್ ಈ ಥರ ಕ್ಯಾಲ್ಸಿಲ್ ಡೈರೆಕ್ಟಾಗಿ ಮಾಡ್ಕೊಳ್ಳಿ. 2 ಬರುತ್ತೆ ಆನ್ಸರ್. Therefore x = 2, y = -1. ಇಷ್ಟೇ ಆನ್ಸರ್. ಥ್ಯಾಂಕ್ ಯು.